ಉಪ್ಪು ಖಾರ ಅಂದರೆ ಯಾರ ಬಾಯಲ್ಲಿ ನೀರು ಇರೋದಿಲ್ಲ. ಹುಡುಗರಿಂದ ಹಿಡಿದು ಮುದುಕರವರಿಗೂ ಉಪ್ಪು ಖಾರ ಅಂದರೆ ತುಂಬ ಪ್ರೀತಿ. ವೀಕ್ಷಕರೇ, ಇದು ತೋತಾಪುರಿ ಅಥವಾ ಸುಂದರ್ಶಿ ಮಾವಿನ ಮರ. ನೀವು ಈ ಮಾವಿನಕಾಯಿಗಳನ್ನು ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿನೂ ಇದೆ. ಉಪ್ಪು ಖಾರಕ್ಕೆ ಹೇಳಿ ಮಾಡಿಸಿದ್ದು. ಇದನ್ನ ಉಪ್ಪು ಖಾರ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಈ ಗಿಡ ಕಾಣ್ತಾ ಇದೆಯಲ್ಲ, ಇದು ಮೇಲ್ಮೂತಿ ಮೆಣಸು. ಇದನ್ನು ಒಂದು 4 ಕೊಯ್ಕೊಳ್ಳೋದು. ಸುಂದರ್ಶಿ ಮಾವಿನಕಾಯನ್ನು ಕೊಯ್ಕೊಂಬಂದ್ಕೊಳ್ಳೋದು. ಸರಿಯಾ? ಈಗ ಅದರ ಒಳಗಡೆನೆ ಕೂಗಲೆ ಅಂತ ಹೇಳ್ತೀವಿ, ಬೀಜ ಇರುತ್ತೆ. ಮಾವಿನಕಾಯನ್ನು ಕಟ್ ಮಾಡಿ ಆ ಕೂಗಲೆಯನ್ನು ಹೊರಗಡೆ ಇಟ್ಕೋಬೇಕು. ಮಾವಿನಕಾಯನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ಜೊತೆಗೆ ಉಪ್ಪು ಮತ್ತು ಮೆಣಸನ್ನು ಚೆನ್ನಾಗಿ ಜಜ್ಜಿ ಬಿಡಬೇಕು. ಅದಾದಮೇಲೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಕು. ಇದಾದಮೇಲೆ ನಿಮಗೆ ಉಪ್ಪು ಖಾರ ರೆಡಿ ಆಗಿಬಿಡುತ್ತೆ. ಮಾವಿನಕಾಯಿ ಹೋಳಂತೂ ಇದೆ ಪೀಸ್ಗಳು. ಸೊ ಇದು ಹೇಗಾಗತ್ತೆ, ಹೇಗಿರುತ್ತೆ ಅಂತ ನೀವು ಹೇಳಿ ನೋಡಿದ್ರೆ ಗೊತ್ತಾಗಲ್ಲ. ಎಕ್ಸ್ಪ್ರೆಷನ್ನೇ ನೋಡಬೇಕು. ಈ ಪುಟ್ಟ ತಂಗಿ ನೋಡಿ ಎಂತಹ ಎಕ್ಸ್ಪ್ರೆಷನ್ ಅದು, ಆ ಥರ ಇರುತ್ತೆ. ಹಾಗೆ ಇದು ಜೀರ್ಣಶಕ್ತಿ ಹೆಚ್ಚಿಸುತ್ತೆ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ, ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಅಂತಾರೆ, ದೇಹವನ್ನು ತಂಪಾಗಿಡುತ್ತೆ, ಚರ್ಮ ಮತ್ತು ಕೂದಲಿಗೂ ಕೂಡ ಒಳ್ಳೆಯದು ಅಂತಾರೆ. ಇದು ತುಂಬ ಸಿಂಪಲ್ ಆಗಿರೋದು, ಅದ್ಭುತ ಟೇಸ್ಟಾಗಿರುತ್ತೆ. ಮಾಡಿ ನೋಡಿ, ತಿಂದು ಮಾತಾಡಿ. ಮತ್ತೆ ಭೇಟಿಯಾಗೋಣ ಹೊಸ ರುಚಿಯೊಂದಿಗೆ. ನಾನು ನಿಮ್ಮವ ವಿನಾಯಕ್ ಹೆಗಡೆ ಸೋಮನಬೀಡು.